ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ನಾಡಿನ ಸಮಸ್ತ ಜನತೆಗೆ ಕನಕ ಜಯಂತ್ಯೋತ್ಸವದ ಶುಭಾಶಯಗಳು. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ರಾಜರಾಜೇಶ್ವರಿ ಕಾಲೇಜು ಸಮೀಪದಲ್ಲಿರುವ ಕುರುಬ ಸಮಾಜದ ನಿವೇಶನದಲ್ಲಿ 538ನೇ ಕನಕ ಜಯಂತ್ಯೋತ್ಸವ ಹಾಗೂ ಖಾಲಿ ನಿವೇಶನದಲ್ಲಿ ಹಾಲು ಉಕ್ಕಿಸುವ ಕಾರ್ಯಕ್ರಮ ಅದ್ದೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ಅಧ್ಯಕ್ಷರಾದ ಕೆಪಿ ಪಾಲಯ್ಯ, ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂಡಿ ಕೀರ್ತಿ ಕುಮಾರ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಂಶೀರ್ ಅಹಮದ್, ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದ ಓಮಣ್ಣ, ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಬಿಸ್ತುವಳ್ಳಿ ಬಾಬು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಸೊಕ್ಕೆ ನಾಗರಾಜ್, ಕುರುಬ ಸಮಾಜದ ಮುಖಂಡರಾದ ಬೈರೇಶ್, ಡಾಕ್ಟರ್ ಉದಯಶಂಕರ್, ಸಿದ್ದಯ್ಯ ಒಡೆಯರ್, ಅಂಜಿನಪ್ಪ, ಬೆನ್ನಳ್ಳಿ ನಿಜಲಿಂಗಪ್ಪ, ಶ್ರೀಮತಿ ಸುಧಾ, ಗೌರಿಪುರ ನಾಗರಾಜ್, ಶಿಕ್ಷಕರಾದ ಸಿದ್ದಲಿಂಗಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಗಡ್ಡೆ ಶೇಖರಪ್ಪ, ಮಹೇಶ್ವರಪ್ಪ, ಮೊಹಮ್ಮದ್ ಗೌಸ್, ಕುರುಬ ಸಮಾಜದ ಮುಖಂಡರು, ಮಹಿಳೆಯರು, ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕನಕ ಜಯಂತಿಯ ಮಧ್ಯಾಹ್ನದ ಶುಭಾಶಯಗಳನ್ನು ಹೇಳಕ್ಕೆ ಬಯಸಿ, ಯಾವತ್ತು ಅರ ಮುನಿದರೆ ಗುರು ಕಾಯುವನು ಅಂತಾರೆ. ಆ ಗುರುವಿನ ಒಂದು ಸ್ಥಾನದಲ್ಲಿರ್ತಕ್ಕಂಥ ಉದಯಶಂಕರ್ ಒಡೆಯರವರೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡೋ ಮನುಷ್ಯ. 2 ಬಾರಿ ಮುಖ್ಯಮಂತ್ರಿ, 16 ಬಾರಿ ಆಯವ್ಯಯ ಬಜೆಟ್ ಮಂಡನೆ ಮಾಡಿದಂಥ ವ್ಯಕ್ತಿ ಈ ಸಮಾಜಕ್ಕೆ ಕೊಡಲು ಅವ್ರಿಗೇನು ಕನಸು ಬೀಳ್ತದ? ಹಸುವಿನ ಕೆಚ್ಚಲಲ್ಲಿ ಹಾಲು ತುಂಬಿಕೊಂಡಿರ್ತದೆ, ಅದು ಹೊರಗೆ ಬರೋದು ಯಾವಾಗ? ಕರೆದಾಗ ನಾಗರಾಜ ಕರೆದಿರ ಸಿದ್ದರಾಮಯ್ಯ ಹತ್ರ ಹೋಗಿ, ಇಲ್ಲೇನಿಲ್ಲ ಸಿದ್ದರಾಮಯ್ಯ ಅನ್ನೋದೇ ಸಿದ್ದರಾಮಯ್ಯ, ಜೈ 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 ಅನ್ನೋದು. ಯಾಕಪ್ಪ ಹೋಗ್ಲಿಲ್ಲ? 16 ಬಾರಿ ಬಜೆಟ್ ಮಂಡನೆ ಮಾಡಿದ ಸರದಾರ ಬೆಳಿಬೇಕು. ಅದಕ್ಕೆ ಸಿದ್ದರಾಮಯ್ಯರು ಜಾತಿ ನಾಯಕ ಆಗಿಲ್ಲ, ಜನನಾಯಕ ಆಗಿದ್ದಾರೆ. ಇವನ್ನೆಲ್ಲ ನಾವು ಮನಗಂಡು ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಬಲೆ ಹಾಕಿದ್ವಿ. ಬಂತು ಬಲೆಗೆ. ಆ ಬಲೆಯನ್ನು ಎಗಿರು ಹೋಗಕ್ಕೆ ಅವ್ರ ಕೈ ಸಾಧ್ಯ ಆಗಲಿಲ್ಲ. ನೀನು ಅಂದರು. ಮೊದಲು ಕಾರ್ ಇಳಿರಿ, ಆಮೇಲೆ ನಿಮ್ಗೆ ಹೇಳ್ತೀವಿ ನಾವು ಯಾರು ಅಂತ. ಬಂದವ್ರಿಗೆಲ್ಲ ಗೊತ್ತಿದೆ. ಎಷ್ಟು ಸಂತೋಷ ಪಟ್ಟರು ಅಂದರೆ ಅವ್ರ ತಲೆಗೆ ಹೋಗೋ ಮಟ್ಟ ನಾವು ಕೆಲಸ ಮಾಡಬೇಕು. ಯಾಕಂದರೆ 108 ಟೆನ್ಷನ್, ವಯೋಸಹಜವಾಗಿರ್ತಕ್ಕಂಥ ಇವೆಲ್ಲವೂ ಅವರ ಸಮಸ್ಯೆಯನ್ನು ನಾನು ಅದಕ್ಕೆ ಹೊರತಾಗಿಲ್ಲ, ಸಿದ್ದರಾಮಯ್ಯರು ಹೊರತಾಗಿಲ್ಲ, ಯಡಿಯೂರಪ್ಪರು ಹೊರತಾಗಿಲ್ಲ. ಅಲ್ಲಿ ಒಂದ್ಸರಿ ಆ ಜಾಗಕ್ಕೆ ಬಂದು ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ನಾವು ನಾಟಕ ಬಣ್ಣ ನಮ್ಮ ಹತ್ರ ಇಲ್ಲ.